ಹಾಯ್, ಇವತ್ತು ನಾನು ಮಂಗಳೂರು ಸ್ಟೈಲ್ನಲ್ಲಿ ಚಿಕನ್ ಸುಕ್ಕ ಹೇಗೆ ಮಾಡೋದಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸ್ತಿದ್ದೇನೆ. ಮೊದಲಿಗೆ ಒಂದು ಪ್ಯಾನಿಗೆ 5 ಸ್ಪೂನಷ್ಟು ಇಲ್ಲಿ ನಾನು ಕೊತ್ತಂಬರಿ ಕಾಳನ್ನು ಹಾಕಿದ್ದೇನೆ, ಮತ್ತು 1 ಸ್ಪೂನಷ್ಟು ಜೀರಿಗೆ, ಮತ್ತು ಅರ್ಧ ಸ್ಪೂನಷ್ಟು ಸಾಸಿವೆ ಕಾಳು, ಮತ್ತು ಸ್ವಲ್ಪ ಸೋಂಪು ಹಾಕಿದ್ದೇನೆ, ಸೋಂಪು ಕಾಳನ್ನು, ಮತ್ತು ಸ್ವಲ್ಪ ಮೆಂತ್ಯ ಸ್ವಲ್ಪ ಹಾಕಿ, ಇಲ್ಲಾಂದರೆ ಕಹಿ ಆಗುತ್ತೆ. ಮತ್ತು 1 ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕಿದ್ದೇನೆ, ಮತ್ತು ಗರಂ ಮಸಾಲ ತಗೊಂಡಿದ್ದೇನೆ. ಈಗ ಇದನ್ನು ಮೊದಲಿಗೆ ಡ್ರೈ ರೋಸ್ಟ್ ಮಾಡಿಕೊಳ್ಳಿ. ತುಂಬ ಕಪ್ಪಾಗಲಿಕ್ಕೆ ಬಿಡಬೇಡಿ ಮಸಾಲ. ಚೆನ್ನಾಗಿ ಒಮ್ಮೆ ಫ್ರೈ ಮಾಡಿ. ಮತ್ತು ಇದಕ್ಕೆ ಬೆಳ್ಳುಳ್ಳಿಯನ್ನು ಕೂಡ ಇದಕ್ಕೆ ಹಾಕಿ ನಾನು ಫ್ರೈ ಮಾಡ್ತಿದ್ದೇನೆ ಡ್ರೈ ರೋಸ್ಟಿಗೆ. ನಂತರ ಇದೇ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿ, ಇಲ್ಲಿ ನಾನು ಒಣಮೆಣಸನ್ನು 15ರಿಂದ 20 ತೊಗೊಂಡಿದ್ದೇನೆ. ನಂತರ ಖಾರಕ್ಕೆ 3 ಮೆಣಸನ್ನು ಹಾಕಿದ್ದೇನೆ ಇದಕ್ಕೆ. ಮತ್ತು ಸ್ವಲ್ಪ ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಆ್ಯಡ್ ಮಾಡಿ. ಈಗ ಚೆನ್ನಾಗಿ ಫ್ರೈ ಮಾಡಿ. ಮೆಣಸು ಕಪ್ಪಾಗಲಿಕ್ಕೆ ಬಿಡಬೇಡಿ. ಈಗ ಇದಾಗಿದೆ. ಇದನ್ನು ಈಗ ಮಸಾಲೆಯನ್ನು ಹುಡಿ ಮಾಡಿದ್ದಾನೆ ಮಿಕ್ಸಿಯಲ್ಲಿ. ನಂತರ ಒಂದು ಪಾತ್ರೆಗೆ ಸ್ವಲ್ಪ ಆಯಿಲನ್ನು ಹಾಕಿ, ಕಟ್ ಮಾಡಿದ ಈರುಳ್ಳಿಯನ್ನು ಹಾಕಿ. ನಾನಿಲ್ಲಿ ದೊಡ್ಡ ಈರುಳ್ಳಿಯನ್ನು ಎರಡರಷ್ಟು ತಗೊಂಡಿದ್ದೇನೆ. ಇದು ಚೆನ್ನಾಗಿ ಫ್ರೈ ಮಾಡಿ ಆಯಿಲಲ್ಲಿ. ನಂತರ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ, ಮತ್ತು ಇಲ್ಲಿ ಕಟ್ ಮಾಡಿದಂತಹ ಕೋಳಿಯನ್ನು ಆ್ಯಡ್ ಮಾಡ್ತಿದ್ದೇನೆ. ಇಲ್ಲಿ 1 kgಯಷ್ಟು ನಾನು ಚಿಕನನ್ನು ತಗೊಂಡಿದ್ದೇನೆ. ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ. ಮತ್ತು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ, ನಂತರ ಸ್ವಲ್ಪ ಹಲ್ದಿ ಪೌಡರನ್ನು ಹಾಕಿ. ನಾನಿಲ್ಲಿ ಹಾಕಲಿಲ್ಲ, ನನಗೆ ನೆನಪಾಗಲಿಲ್ಲ, ಹಾಗಾಗಿ ನಾನು ಹಲ್ದಿ ಪೌಡರನ್ನು ಸೇರಿಸಲಿಲ್ಲ ಇದಕ್ಕೆ. ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ನೀರನ್ನು ಹಾಕಿ, ಯಾಕಂದರೆ ಚಿಕನಲ್ಲಿ ಸ್ವಲ್ಪ ನೀರಿರುತ್ತೆ, ನೀರು ಬಿಟ್ಕೊಳ್ಳುತ್ತೆ ಸ್ವಲ್ಪ ಫ್ರೈ ಆಗುವಾಗ, ಹಾಗಾಗಿ ಸ್ವಲ್ಪ ನೀರನ್ನು ನೋಡ್ಕೊಂಡು ಹಾಕಿ. ಇದೀಗ ಬೆಂದಿದೆ. ಮತ್ತು ನಾವೇನು ಆಗ ಮಸಾಲೆ ಮಾಡಿ ಇಟ್ಟಿದ್ದೇವೆ ಅದನ್ನು ಇದಕ್ಕೆ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡಿ ಒಮ್ಮೆ. ಮತ್ತು ಇದಕ್ಕೆ ನಾನು ಸ್ವಲ್ಪ ಹುಳಿ ನೀರನ್ನು ಇದಕ್ಕೆ ಹಾಕ್ತಿದ್ದೇನೆ. ನಾನು ಮಸಾಲೆಗೆ ಹುಳಿಯನ್ನು ಹಾಕಲಿಲ್ಲ, ಹಾಗಾಗಿ ಇದಕ್ಕೆ ಹುಳಿ ನೀರನ್ನು ಸೇರಿಸ್ತಿದ್ದೇನೆ ಈಗ. ಉಪ್ಪೆಲ್ಲ ಒಮ್ಮೆ ಕರೆಕ್ಟ್ ನೋಡಿ ಸರಿ ಉಂಟಂತ ಹೇಳಿ. ನಂತರ 1 ತೆಂಗಿನಕಾಯಿ ತುರಿಯನ್ನು ಸ್ವಲ್ಪ ಹಳದಿ ಹಾಕಿ ಫ್ರೈ ಮಾಡಿ. ನಂತರ ಅದಕ್ಕೇನೆ ಸ್ವಲ್ಪ ನಾನು ಜೀರಿಗೆಯನ್ನು ಹಾಕಿ ಸ್ವಲ್ಪ ಪುಡಿ ಮಾಡಿ ತಂದಿದ್ದೇನೆ. ಮಿಕ್ಸಿಯಲ್ಲಿ ಒಮ್ಮೆ ತಿರುಗಿಸಿದರೆ ಸಾಕಾಗುತ್ತೆ. ಮತ್ತು ಇಲ್ಲಿ ನಾನು ಕಟ್ ಮಾಡಿದಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ರುಚಿಯಾದಂತಹ ಚಿಕನ್ ಸುಕ್ಕ ರೆಡಿಯಾಗುತ್ತೆ.